ಸ್ನೇಹಿತರೆ, ಈಗ ನಿಮ್ಗೆ ಕಾಣ್ತಾ ಇರ್ತಕ್ಕಂಥದ್ದು ಕೆಂಬಾಳ್ನಲ್ಲಿ ಇರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಶಿಲಾ ಶಾಸನ. ಅದು ವೀರಗಲ್ಲು ಕೂಡ ಹೌದು. ಅಲ್ಲಿ ಶಾಸನಗಳು ಸಾಲುಗಳು ಕಾಣಬಹುದು. ಈಗ ಅಲ್ಲಿ ಮುಂದೆ ಇರ್ತಕ್ಕಂಥವ್ರು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದೇನೆ. ಈ ಶಿಲಾಶಾಸನದಲ್ಲಿ ಸೂರ್ಯಚಂದ್ರರ ಚಿಹ್ನೆಗಳು ಎಲ್ಲಿದೆ ಎಂಬತಕ್ಕಂಥದನ್ನ ಕಂಡುಹಿಡಿಯೋದು. ಕಾರಣ ಅಂತಂದ್ರೆ ಶಾಸನಗಳಲ್ಲಿ, ಶಿಲಾಶಾಸನಗಳಲ್ಲಿ ಸಾಮಾನ್ಯವಾಗಿ ಸೂರ್ಯಚಂದ್ರರ ಚಿಹ್ನೆಗಳನ್ನ ಹಾಕಿರ್ತಾರೆ. ಕಾರಣ ಏನು ಅಂತಂದ್ರೆ ಅವ್ರು ಮಾಡಿರ್ತಕ್ಕಂತಹ ಕೆಲಸಗಳು ಸೂರ್ಯಚಂದ್ರ ಇರೋವರೆಗೂ ಶಾಶ್ವತವಾಗಿರ್ಲಿ ಎಂಬತಕ್ಕಂತಹ ಒಂದು ನಂಬಿಕೆಯಿಂದ ಚಿಹ್ನೆಗಳನ್ನ ಹಾಕಿರ್ತಾರೆ. ಆ ಚಿಹ್ನೆಗಳನ್ನ ಈಗ ಹುಡ್ಕೋದಕ್ಕೆ ಇವರಿಗೆ ಒಂದು ಟಾಸ್ಕ್ ಅನ್ನ ಕೊಡ್ತಾ ಇದ್ದೀನಿ. ಈಗ ನಮ್ಮ ವಿದ್ಯಾರ್ಥಿಗಳು ಹುಡುಕ್ತಾರೆ. ಇಲ್ಲ ಅಂತಂದ್ರೆ ಆ ಚಿಹ್ನೆಗಳನ್ನ ನಾನು ಕೂಡ ತೋರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ. ಸಾಧ್ಯವಾದ್ರೆ ನೀವು ಈ ವಿಡಿಯೋದಲ್ಲಿ ಅದನ್ನ ಗುರುತಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿ. ಕಂಡಿಡಿರಪ್ಪ, ಮೇಲಿಂದನೇ ಕಂಡಿಡಿರಿ. ಇವರು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ಅಂತಿಮ BA ವಿದ್ಯಾರ್ಥಿಗಳು. ಅಂತೂ ಇಂತೂ ಸೂರ್ಯಚಂದ್ರರನ್ನ ಹುಡುಕಿ ಖುಷಿ ಪಡ್ತಾ ಇದ್ದಾರೆ. ಹತ್ರಕ್ಕೆ ನಿಂತ್ಕೊಳ್ರಪ್ಪ, ಕಾಣ್ಲಿ. ಅಂತೂ ಇಂತೂ ಶಿಲಾಶಾಸನದಲ್ಲಿ ಸೂರ್ಯಚಂದ್ರರನ್ನ ಹುಡುಕಿದ್ದಾರೆ. ನಾನು ಈಗ ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಸಾಮಾನ್ಯವಾಗಿ ಮೇಲ್ಭಾಗದಲ್ಲಿ ಸೂರ್ಯಚಂದ್ರರನ್ನ ಹಾಕಿರ್ತಾರೆ. ಆದ್ರೂ ಇದು ಶಿಲಾಶಾಸನ ತುಂಬಾ ದೊಡ್ಡದಾಗಿರೋದ್ರಿಂದ ಪಕ್ಕದಲ್ಲಿ ಕೆಳ ಭಾಗದಲ್ಲಿ ಹಾಕಿರ್ತಕ್ಕಂಥದ್ದನ್ನ ಕಾಣ್ಬೋದು. ಈಗ ನೋಡಿ, ಆ ವಿದ್ಯಾರ್ಥಿ ಬೆನ್ನಲ್ಲಿ ತೋರಿಸ್ತಾ ಇದ್ದಾರೆ. ಇದು ಚಂದ್ರನ ಆಕಾರದ ಅರ್ಧ ಚಂದ್ರಾಕೃತಿಯ ಚಿಹ್ನೆ. ಅದೇ ಭಾಗದ ಇನ್ನೊಂದು ಎಡಭಾಗದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದೇ ಸೂರ್ಯನ ಚಿಹ್ನೆ. ಈ ಸೂರ್ಯ ಮತ್ತು ಚಂದ್ರ ಚಿಹ್ನೆಗಳು ಶಿಲಾಶಾಸನಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಅಂಶಗಳು.